ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ತಾಂತ್ರಿಕ ದೋಷಗಳನ್ನು ಅಥವಾ ಅದರಲ್ಲಿರುವಂತಹ ದೋಷಗಳನ್ನು ಬಗೆಹರಿಸುವವರೆಗೂ ಕೂಡ ಮುಂದೂಡಬೇಕು ಅಂತ ಹೇಳಿ ಲಕ್ಷ್ಮೇಶ್ವರ ತಹಶೀಲ್ದಾರ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸಂಘದಿಂದ ಮನವಿ ಕೂಡ ಮಾಡಲಾಗಿದೆ. ಹೊಸ ವರ್ಷನ್ ಓಪನ್ ಆಗದೇ ಇರುವುದಾಗಿರಬಹುದು, ನಿಯೋಜಿಸಿರುವಂತಹ ಮನೆಗಳ ಒಂದು ಲೊಕೇಶನ್ ಸರಿಯಾಗಿ ಇಲ್ಲದೇ ಇರುವಂಥದ್ದಾಗಿರ್ಬೋದು, ನಿಗದಿಪಡಿಸಿದ ಲೊಕೇಶನ್ ಅದು ಕೂಡ ಆಗಿರಬಹುದು. ಇನ್ನು ಮನೆಗಳು ಒಂದೇ ಕಡೆ ಇಲ್ಲದೇ ಇರೋದು ಆಗಿರಬಹುದು, ಮನೆ ಸಮೀಕ್ಷೆ ಮಾಡಿದ ನಂತರ ಸಬ್ಮಿಟ್ ಆಗದೇ ಇರೋದಾಗಿರಬಹುದು. ಇನ್ನು OTP ಸಮಸ್ಯೆ ಸೇರಿದಂತೆ ಹತ್ತಾರು ಸಮಸ್ಯೆಗಳು ಇದೆ. ಹೀಗಾಗಿ ಇವೆಲ್ಲ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ ಜಾತಿ ಗಣತಿದಾರರು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಹೋದಾಗ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಹೋದ್ರು 2 ಮನೆ ಸರ್ವೆ ಆಗ್ತಾ ಇಲ್ಲ. ಯಾಕೆ ಇಷ್ಟ ಅಂದ್ರೆ ನಾವು ಮಹಿಳೆಯರು ಯಾವ ಸಮಸ್ಯೆಗಳನ್ನ ನಾವು ಎದುರಿಸಬೇಕು, ಹೇಗೆ ಅವರು ಸಹ ಗಣತಿ ಮಾಡಕ್ ಹೋದಾಗ ಮನೆಯವರು ಸಹ ಏನ್ರಿ ಮೇಡಮ್ ಏನು ಪ್ರಾಬ್ಲಮ್ ಐತಲ್ಲ ನಿಮ್ಗೆ, ನಮ್ಮ ಸಮಸ್ಯೆ ಅವರಿಗೂ ಗೊತ್ತಾಗ್ತಾ ಇದೆ. ಕುಟುಂಬದವರಿಗೆ ಒಂದು ವಿಚಾರ ಹೇಳ್ಬೇಕಂದ್ರೆ ಈಗ ಚಾಡಿ ನಂಬರ್ ಒಂದು 100 ಮೀಟರ್ ಇದ್ರೆ ಒಂದು 400 ಮೀಟರ್ ಹೆಂಗ ಮನೆಯನ್ನ ಹುಡ್ಕೊಡ್ಬೇಕು. ಹಂಗೆ ಎಲ್ಲವನ್ನ ಸ್ಕ್ರೋಲ್ ಮಾಡಿ ನೋಡಿದ್ರೆ ಏನಾಗ್ತೈತೆ ಅಂದ್ರೆ ನಾವು ಗಣತಿ ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗಿ ಗಣತಿಯನ್ನ ಮಾಡ್ಲಿಕ್ಕೆ ನಾವು ಅಲ್ಲೇ ಅಂತ ಹೇಳಿಲ್ಲ, ನಾವು ಗಣತಿಯನ್ನು ಮಾಡೇ ಮಾಡ್ತೀವಿ. ಅದಕ್ಕೆ ಸರಿಯಾಗಿ ಇರ್ತಕ್ಕಂಥ ಒಂದು ಸರ್ವರ್ ಅನ್ನ ಒಂದು ಕ್ಲಿಯರ್ ಮಾಡಬೇಕು. ಅದೇ ರೀತಿಯಾಗಿ HID ನಂಬರ್ ಮೀಟರ್ ನಂಬರ್ ಆಗಿಲ್ಲ, ಆ ಪಟ್ಟಿಯನ್ನು ದಯವಿಟ್ಟು ಕೊಡ್ಲಿಕ್ಕೆ ನಮ್ಗೆ ವ್ಯವಸ್ಥೆಯನ್ನ ಮಾಡ್ಬೇಕಂತ ಹೇಳಿ ನಾನು ತಹಸೀಲ್ದಾರ್ ಸಾಹೇಬರಿಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿನಯದ OG ಸಿನಿಮಾ ಶೋ ವೇಳೆ ಚಿಂತಾಮಣಿಯಲ್ಲಿ ಭಾರಿ ಗದ್ದಲ ನಡೆದು ಹೋಗ್ಬಿಟ್ಟಿದೆ. ಫ್ಯಾನ್ ಶೋ ಅನ್ನು ನಡೆಸಬೇಕಾಗಿತ್ತು. ಅಲ್ಲಿ ಆ ಒಂದು ಫ್ಯಾನ್ ಶೋ ಆರಂಭ ಆಗದೆ ಇರೋದಕ್ಕೆ ಸಿಟ್ಟಿಗೆದ್ದಂತಹ ಅಭಿಮಾನಿಗಳು ದಾಂಧಲೆಯನ್ನ ನಡೆಸಿದ್ದಾರೆ. ಪವನ್ ಕಲ್ಯಾಣ್ ಅಭಿಮಾನಿಗಳು ಗಲಾಟೆ ಮಾಡಿ ಸ್ಕ್ರೀನ್ ಅನ್ನ ಹರಿದು ಅಬ್ಬರಿಸಿದ್ದಾರೆ. ಈ ಒಂದು ವೇಳೆ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. पिक्चर अंत ರಾಜ್ಯದಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶ್ರೀರಂಗಪಟ್ಟಣದ ಕೃಷ್ಣ ಭಟ್ ಮತ್ತು ಮಂಗಳ ದಂಪತಿಗಳು ತಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದಂತೆ ಕೂಡ ದಸರಾ ಗೊಂಬೆಯನ್ನು ಕೂರಿಸಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಳೆದ 40 ವರ್ಷಗಳಿಂದ ನವರಾತ್ರಿ ಬಂದ ಪ್ರತಿ ವರ್ಷವೂ ಕೂಡ ಈ ದಂಪತಿಗಳು ದಸರಾ ಗೊಂಬೆಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗೊಂಬೆ ಕೂರಿಸುವ ಸಂಪ್ರದಾಯವನ್ನು ಇವರು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕೃಷ್ಣ ದಂಪತಿಗಳು ಏನಿದ್ದಾರೆ ಪಟ್ಟಣದ
ಪೂರ್ಣೆಯ ಒಂದು ಬೀದಿಯ ಒಂದು ನಿವಾಸಿಗಳು ಆಗಿರುವಂತಹ ಇವರು ಜ್ಞಾನ ಮಂದಿರದಲ್ಲಿ ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಒಂದು ಗೊಂಬೆಯ ಪ್ರದರ್ಶನಕ್ಕೆ ಫಿದಾ ಆಗಿರುವಂತಹ ಪ್ರವಾಸಿಗಳು ಹಾಗೂ ಸುತ್ತಮುತ್ತಲಿನ ಜನರು ಅಲ್ಲಿಗೆ ಬಂದು ಈ ಒಂದು ಗೊಂಬೆಗಳನ್ನು ನೋಡ್ತಾ ಇದ್ದಾರೆ. ಹೇಗನ್ನಿಸುತ್ತೆ? ನಮ್ಮ ಕೃಷ್ಣ ಭಟ್ರು ಹಾಗೂ ಮಂಗಳಮ್ಮ ಅವರು ಇಲ್ಲಿ ಬಹಳಷ್ಟು ಸಂಪ್ರದಾಯವಾಗಿ ಗೊಂಬೆಯನ್ನು ಕೂರಿಸ್ಕೊಂಡು ಇದನ್ನು ಸಾವಿರಾರು ಜನ ನೋಡಿ ತುಂಬ ಸಂತೋಷಪಟ್ಟು ಮೈಸೂರಿಂದ ಬೆಂಗಳೂರಿಂದ ಎಲ್ಲ ಬಂದು ತುಂಬ ಸಂತೋಷಪಟ್ಟು ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಹೇಗನ್ನಿಸುತ್ತೆ ಗುರುಗಳ ಇಂಥ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸುವಂಥ ಕೆಲಸವನ್ನ ಕೃಷ್ಣ ಭಟ್ರು ಮಾಡ್ತಾ ಇದ್ದಾರೆ? ಇಂಥ ಸಂಪ್ರದಾಯವನ್ನು ಕೃಷ್ಣ ಭಟ್ರು ಮತ್ತು ಮಂಗಳಮ್ಮ ಅವರು ಅವರ ಮನೆಯವರಿಗೂ ಸೇರಿ ತುಂಬ ಅವರ ಇದರ ಮೇಲೆ ತುಂಬ ಸಂಪ್ರದಾಯವನ್ನು ಉಳಿಸಿ ತುಂಬ ಎಲ್ಲರಿಗೂ ಸಂತೋಷ. ನಿಮ್ಮ ಹೆಸರು? ಶಿವಪ್ರಸಾದ್. ಗೊಂಬೆಗಳು ಕೂರಿಸ್ತೀವಿ ನವರಾತ್ರಿ ಟೈಮಲ್ಲಿ, ಹೇಗನ್ನಿಸುತ್ತೆ ಇದೊಂದು? ತುಂಬಾ ಸಂತೋಷ ಆಗುತ್ತೆ. ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾರೆ, ತುಂಬಾ ಖುಷಿ ಕೊಡತ್ತೆ. ಎಷ್ಟು ಗೊಂಬೆಗಳಿದೆ ಮೇಡಮ್? ಸುಮಾರು ಒಂದು 3,000 ಹೋಗ್ಬೋದು. ಹೇಗಿದೆ ಮೇಡಮ್? ಎಲ್ಲೇನು ತರ್ತೀರಿ ಗೊಂಬೆಗಳು? ನೀವೇ ಇದು ಮಾಡೋದು? ಆದಷ್ಟು ತಿರುಪತಿ, ಕಾಳಹತ್ತಿ, ಶ್ರೀರಂಗಪಟ್ಟಣ ಜಾತ್ರೆ, ನಮ್ಮ ಹತ್ರ ಒಂದು 40 years ಇಂದ ಕಲೆಕ್ಷನ್ಸ್ ಇದೆ. ಹೊರಗಡೆ ಹೋದಾಗೆಲ್ಲ ತಗೊಬರ್ತೀರಿ? ಆದಷ್ಟು ಮಣ್ಣಿನ ಬೊಮ್ಮೆ ಎಲ್ಲ ಜಾತ್ರೆನಲ್ಲೇ ತಗೊಂಡಿರೋದು, ಸಪ್ತಮಿ ಜಾತ್ರೆನಲ್ಲಿ. ಸ್ವಲ್ಪ ತಿರುಪತಿನಲ್ಲಿ, ಕಾಳಹತ್ತಿನಲ್ಲೆಲ್ಲ ಕಲೆಕ್ಷನ್ ಮಾಡಿದ್ವಿ. ಹೊರಗಡೆ ಹೋಗ್ತಾ ಒಂದು 35 years ಕಲೆಕ್ಷನ್ಸ್ ಇದೆ. ಈಗ ನಿಮ್ಮ ಮನೆಯವ್ರು ಮಾಡ್ಕೊ ಬರ್ತೀವಿ, ನಿಮ್ಗೆ ಇದು ಶ್ರಮ ಅನ್ಸಲ್ವಾ ಮೇಡಮ್? ಈಗ ಶ್ರಮದ ಜೊತೆಗೆ ಖುಷಿ ಕೊಡುತ್ತಲ್ಲ, ಅದರಿಂದ ಶ್ರಮ ಎಲ್ಲ ಮರ್ತೋಗ್ಬಿಡುತ್ತೆ. ತುಂಬಾ ಸಂತೋಷ ಆಗತ್ತೆ. ನಿಮ್ಮ ಹೆಸರು ಮೇಡಮ್? ಸರ್ವಮಂಗಳ ಕೃಷ್ಣ ಭಟ್. ಮೇಡಮ್ ಹೇಳಿ, ಗೊಂಬೆ ಮನೆಗೆ ಬಂದಿದ್ರಿ? ಹೌದು, ಇದು ಲಾಸ್ಟ್ ಇಯರ್ ನೀವು ಟಿವಿನಲ್ಲಿ ನೋಡುವುದು ತೋರಿಸೋದು ನೋಡಿಬಿಟ್ಟು ಈ ಸಲ ನಾವು ಸ್ಟ್ರೈಟ್ ಬಂದು ನೋಡಿ ಇದನ್ನು ಚಂದವನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀವಿ. ನಾವು ಅಂದ್ಕೊಂಡಿರೋದಕ್ಕಿಂತನೂ ತುಂಬ ಅದ್ಭುತವಾಗಿದೆ ದೃಶ್ಯ. ಈ ಥರ ಒಂದು ಇದು ನಾವು ಲೈಫ್ನಲ್ಲಿ ಇಷ್ಟು ಚಂದ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.